ಇದು ರೇಣುಕಾ ಸ್ವಾಮಿ ಅವ್ರದ್ದು ಮೊನ್ನೆ ಬಂದಾಗ ನಮಗೆ ಟಿವಿ ನೋಡಿದ್ವಿ, ತುಂಬಾ ಶಾಕ್ ಆಯ್ತು. ಹೌದಾ, ದರ್ಶನ್ ಈ ರೀತಿ ಮಾಡಿದಾರಾ ಅಂತೇಳಿ. ಆದ್ರೆ ದರ್ಶನ್ ಈ ರೀತಿ ತಪ್ಪು ಮಾಡಿದರೆ ಮಾಡಿಲ್ಲ ಹೇಳೋದಕ್ಕೆ ನಾವ್ಯಾರು ಅದನ್ನ ನೋಡ್ಲಿಲ್ಲ, ನಮಗ್ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಏನ್ ಬಂತು ಅದನ್ನ ಎಲ್ಲರೂ ಸತ್ಯ ಅಂತ ನಾವು ನಂಬಿದೀವಿ ಕೂಡ. ಮತ್ತೆ ರೇಣುಕಾ ಸ್ವಾಮಿ ಅಂತ ವ್ಯಕ್ತಿ ಅವನು ಒಳ್ಳೆಯವನಾ? ಒಂದ್ ಸೈಡ್ ಯೋಚನೆ ಮಾಡಿ. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು, ಯಾವತ್ತು ಒಂದ್ ಕೈ ಚಪ್ಪಾಳೆ ಆಗಲ್ಲ. ದರ್ಶನ್ ಯಾಕ ಆ ಮಟ್ಟಕ್ಕೆ ಇಳಿದ್ರು ಅಂತಂದಾಗ ಅವನ್ ಏನ್ ಮಾಡಿದಾನೆ ಅದನ್ನು ನಾವು ನೋಡ್ಬೇಕು. ಹೌದು, ಹೊಡೆದು ಸಾಯಿಸೋದು ನಮ್ಮ ವ್ಯಕ್ತಿತ್ವ ಅಲ್ಲ, ನಮ್ಮ ಸಂಸ್ಕೃತಿನೂ ಅಲ್ಲ. ಆದ್ರೆ ಅದನ್ನ ಆಗ್ಬೇಕಿದ್ರೆ ಏನಾಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಲ್ಲ. ಆಕ್ಸಿಡೆಂಟ್ ಆಗೋದು ಆಕಸ್ಮಿಕ, ಆದ್ರೆ ಆಕ್ಸಿಡೆಂಟ್ ಆಗ್ಬೇಕಿದ್ರೆ ಏನ್ ಬರ್ತಿತ್ತು ಎದುರುಗಡೆ ಅಂತ ನೋಡಿದಾಗ ಗೊತ್ತಾಗತ್ತೆ ಸತ್ಯಾಸತ್ಯತೆಗಳು ಏನು ಅಂತ. ಅವ್ರು ಮಾಡಿರೋದು ವಿಕೃತನೇ ಇರ್ಬೋದು, ಅದನ್ನ ನಾನು ಒಪ್ಕೋತೀನಿ. ದರ್ಶನ್ ಮಾಡಿದ್ರು ತಪ್ಪೆ, ದರ್ಶನ್ ಮಾಡಿದ್ರು ತಪ್ಪೆ. ಆದ್ರೆ ಅದು ಕೋರ್ಟ್ ಇದೆ, ಕಾನೂನಿದೆ, ನ್ಯಾಯ ಇದೆ, ಎಲ್ಲರಿಗೂ ಒಂದೇ ನ್ಯಾಯ. ಪೊಲೀಸ್ನವರಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಏನು ನಡೆದಿದೆ ಅನ್ನೋದನ್ನ ಕೂಲಂಕುಷವಾಗಿ ನೋಡ್ತಾರೆ. ತೀರ್ಪು ಬಂದ್ಮೇಲೆ ಗೊತ್ತಾಗತ್ತೆ. ಒಂದೊಮ್ಮೆ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ, ತಪ್ಪು ಮಾಡಿಲ್ಲ ಅಂದ್ರೆ ಹೊರಗೆ ಬರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.